ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿಗೆ ಬರ್ತಾರೆ. ಇನ್ನೇನು ರೋಡ್ ಶೋ ಕೂಡ ಆರಂಭ ಆಗುತ್ತೆ. ರೋಡ್ ಶೋಗಾಗಿ ಭರ್ಜರಿ ಸಿದ್ಧತೆ ಕೂಡ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿದ್ದಾರೆ ಮಂಗಳೂರಿನಿಂದ. ರಮೇಶ್, ಈಗ ಪ್ರಧಾನಿ ಮೋದಿ ಅವರು ಬರ್ತಾ ಇರೋದು, ಕಾರ್ಯಕರ್ತರಲ್ಲಿ ಉತ್ಸಾಹ ಇದೆ, ಸಂಭ್ರಮ ಇದೆ, ಸಹಜ ಅದು. ಆದ್ರೆ ಅಲ್ಲಿ ಸೇರಿರುವಂತಹ ಜನ ಕೂಡ ಫುಲ್ ಜೋಶ್ನಲ್ಲಿದ್ದಾರೆ. ಕೇಸರಿ ಶಾಲು ಟೋಪಿ ಹಾಕೊಂಡು ಪ್ರಧಾನಿ ಮೋದಿಗಾಗಿ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಒಟ್ಟಾರೆ ರೋಡ್ ಶೋಗಾಗಿ ನಡೆದಿರುವಂತಹ ತಯಾರಿ, ಅದರ ಜೊತೆಗೆ ಜನರ ಸಂಭ್ರಮ ಯಾವ ರೀತಿ ಇದೆ? ಶ್ವೇತಾ, ನಿಜಕ್ಕೂ ಮಂಗಳೂರಿನಲ್ಲಿ ಒಂದು ರೀತಿ ಬಿಜೆಪಿ ಕಾರ್ಯಕರ್ತರಲ್ಲಿ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಂಗಳೂರಿಗೆ ಒಂದು ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮಂಗಳೂರಿನ ಪ್ರಮುಖವಾದಂಥ ಜಾಗದಲ್ಲಿ ಸುಮಾರು 2 ಕಿಲೋಮೀಟರ್ಗಳ ಕಾಲ ದೂರ ಅವರು ರೋಡ್ ಶೋವನ್ನು ಮಾಡ್ತಾರೆ. ಆ ರೋಡ್ ಶೋವನ್ನು ನೋಡಲಿಕ್ಕೆ ಸಾಕಷ್ಟು ಕಾರ್ಯಕರ್ತರಿಗೆ ನೆರೆದಿರುವಂಥದ್ದು ನಾವು ನಮ್ಮ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಅಂದರೆ ನಿಮಗೆ ಒಂದು ಟಾಪ್ ಆ್ಯಂಗಲ್ ವಿಜುವಲನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಆ ವಿಜುವಲ್ಸನ್ನು ನೋಡಿದರೆ ಗೊತ್ತಾಗುತ್ತೆ, ಪ್ರತಿಯೊಬ್ಬರೂ ಕೂಡ ಕೇಸರಿ ಶಾಲು, ಕೇಸರಿ ಟೋಪಿ, ಕೇಸರಿ ದಿರಿಸುಗಳಿಂದ ಯಾವ ರಸ್ತೆಯಲ್ಲಿ ಮೋದಿಯ ರೋಡ್ ಶೋ ಹಾದು ಹೋಗುತ್ತೆ ಆ ಎಲ್ಲ ರಸ್ತೆಯ 2 ಇಕ್ಕೆಲೆಗಳಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರಿಗಾಗಲೇ ನೆರೆದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಕಾಸರಗೋಡಿನ ಒಟ್ಟು 4 ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಬಂದಿರುವಂಥದ್ದು. ಮತ್ತು ಈ ಒಂದು ಕರಾವಳಿ ಭಾಗಕ್ಕೆ ಮೋದಿಯವರು ಸಾಕಷ್ಟು ಬಾರಿ ಬಂದಿದ್ದಾರೆ. ಬಂದರೂ ಕೂಡ ಅಂದರೆ ಎಷ್ಟು ಬಾರಿ ಬಂದರೂ ಕೂಡ ಈ ಒಂದು ಭಾಗದ ಜನರಲ್ಲಿ ಮೋದಿಯವ್ರನ್ನ ನೋಡಬೇಕು, ಮೋದಿಯವ್ರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಕಾತರ ನಿಜಕ್ಕೂ ಕಡಿಮೆ ಆಗ್ತಾ ಇಲ್ಲ. ಸಾಕಷ್ಟು ಜನ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಒಂದಷ್ಟು ಜನರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಮೋದಿ ಅವರು ಈ ಹಿಂದೆ ಹಲವು ಬಾರಿ ಮಂಗಳೂರಿಗೆ ಬಂದಿರ್ಬೋದು, ಆದರೂ ಕೂಡ ಜನರಲ್ಲಿ ಒಂದು ಉತ್ಸಾಹ ಕಡಿಮೆ ಆಗ್ತಿಲ್ಲ. ಎಷ್ಟು ಎಕ್ಸೈಟಿಂಗ್ ಆಗಿದ್ದೀರಿ ಮೋದಿ ಅವ್ರನ್ನ ನೋಡಲಿಕ್ಕೆ? ಖಂಡಿತವಾಗಿ, ಯಾಕಂದರೆ ನಾವು ನಿನ್ನೆಯಿಂದ ಭಾಳಷ್ಟು ಮಂದಿ ಕಾರ್ಯಕರ್ತರು ಇಲ್ಲಿ ಬಂದು ನಿಂತಿದ್ದಾರೆ. ನಾವು ಆ ಕಾರ್ಯಕರ್ತರಲ್ಲಿ ಅಲ್ಲ, ಆದರೆ ಮೋದಿಯ ಅಭಿಮಾನಿಗಳು. ಯಾಕೆ ಅಭಿಮಾನಿಗಳು ಹೇಳಿದರೆ, ಈ ದೇಶಕ್ಕೆ ಅವರು ಇಡೀ ವಿಶ್ವಕ್ಕೆ ನಾಯಕ ಆಗಿದ್ದಾರೆ. ಮತ್ತು ಭಾಳ ವಿಷಯ ಮಾತಾಡೋದಾದ್ರೆ, ಈಗ ಕೊರೋನಾ ಟೈಮಲ್ಲಿ ನಮ್ಮ ದೇಶವನ್ನು ಅವರು 140 ಕೋಟಿ ಹೇಳಿದರೆ ಸಣ್ಣ ಮೊತ್ತ ಅಲ್ಲ. ಅಷ್ಟು ಇರುವಂಥ ಈ ನಮ್ಮ ಜನರನ್ನು ಅಥವಾ ನಮಗೆ ವ್ಯಾಕ್ಸಿನೇಷನ್ ಇದೆಲ್ಲ ಒದಗಿಸಿ ಕೊಟ್ಟಿದ್ದಾರೆ. ಮಾತ್ರವಲ್ಲ, ತುಂಬ ಅವರ ಸೇವೆ ಎಷ್ಟು ಹೇಳಲಿಕ್ಕೆ ನಮಗೆ ಬರೋದಿಲ್ಲ. ಆದರೆ ಇವತ್ತು ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟು ಮಂದಿ ಕಾಣುವಾಗ ಅವರ ಆಗಮನವನ್ನು ಹಿಂದೆ ಹಲವು ಬಾರಿ ಬಂದಾಗ ಅವ್ರನ್ನ ನೋಡಿದ್ದೀರಿ ನೀವು? ಖಂಡಿತವಾಗಿ ನೋಡಿ. ಅಂದರೆ ನೆಹರು ಮೈದಾನ ಬಂದಿದ್ದರು, ಆವಾಗ ನಾವು ನೋಡಿದ್ದೆವು. ಕಳೆದ ವರ್ಷ ಬಂದಾಗ ನೋಡಿದ್ದೆವು ನಾವು. ಇದು ಮಂಗಳೂರು ಬಿಜೆಪಿ ಭದ್ರಕೋಟೆ, ಅಂದರೆ ಮೋದಿಯವರು ಬಂದು ಇಲ್ಲಿ ರೋಡ್ ಶೋ ಮಾಡುವಂಥದ್ದು ಎಷ್ಟು ಪ್ಲಸ್ ಆಗುತ್ತೆ ಬಿಜೆಪಿಗೆ ಅನ್ನುವಂಥದ್ದು? ಅವ್ರು ಬರದಿದ್ದರೂ ಪ್ಲಸ್ ಆಗುತ್ತೆ. ಯಾಕಂದರೆ ಅವರದ್ದು ಒಂದು ಮೋದಿ ಅನ್ನೋ ಇದರಲ್ಲೇ ಅಷ್ಟು, ಆ ಟೈಟಲ್, ಆ ಹೆಸರಿನಲ್ಲೇ ಅಷ್ಟು ಶಕ್ತಿ ಇದೆ. ಮೋದಿಯವರು ಬರಬೇಕು ಅಂತ ಇರಲಿಲ್ಲ, ಆದರೂ ಅವರು ಬರುವಂಥ ನಿರೀಕ್ಷೆ ಎಲ್ಲರೂ ಇಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಸಂತೋಷದಿಂದ ಆಚರಿಸ್ತಾ ಇದ್ದೇವೆ. ನಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ ಇವತ್ತು? ಇನ್ನೂ ಸಾಕಷ್ಟು ಜನ ಕಾರ್ಯಕರ್ತರು ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಅದರಲ್ಲಿ ವಿಶೇಷವಾಗಿ ಒಂದಷ್ಟು ಜನ ಯುವಕರು ಈ ಒಂದು ಮಂಗಳೂರು ಭಾಗದಲ್ಲಿ ಬಿಜೆಪಿ ಅಂದರೆ ಒಂದು ಯುವ ಶಕ್ತಿ, ಅವರೆಲ್ಲರೂ ಕೂಡ ಮುಂದೆ ನಿಂತು ತಮ್ಮ ಮನೆಯ ಕಾರ್ಯಕ್ರಮದ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಓಡಾಡ್ತಿರೋದನ್ನು ಬೆಳಗಿಂದ ನಾವು ನೋಡ್ತೀವಿ. ಒಂದಷ್ಟು ಜನ ಕಾರ್ಯಕರ್ತರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಮೋದಿ ಅವರು ಬರ್ತಾರೆ ಇವತ್ತು, ಎಷ್ಟು ಎಕ್ಸೈಟಿಂಗ್ ಆಗಿದ್ದೀರಿ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಿಕ್ಕೆ? ತುಂಬ ಎಕ್ಸೈಟಿಂಗ್ ಇದೆ ಸರ್. ಯಾಕೆಂದರೆ ಮೋದಿ ಬರೋದಂದರೆ ನಮಗೊಂದು ಶಕ್ತಿ ಬಂದಂಗೆ. ಯಾಕೆಂದರೆ ಮೋದಿ ಬಂದರೆ ನಾವು 4 ಲಕ್ಷದ ಮೇಲೆ ಪ್ಲಸ್ ತಗೊಳ್ತೀವಿ ಇಲ್ಲಿ ಲೀಡಾಗಿ. ಸೊ ಆಗಿರುವಾಗ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಅವರಿಗೆ ಒಂದು ಶಕ್ತಿ ಬಂದಾಗೆ ಮೋದಿ ಬಂದಾಗೆ. ನಳಿನ್ ಕುಮಾರ್ ಕಟೀಲ್ರು ಇದ್ದರು, ಶಾಸಕರು ಅಂದರೆ ಸಂಸದರಿದ್ದರು, ಆದರೆ ಬದಲಾವಣೆ ಮಾಡಲಾಯಿತು. ಅಂದರೆ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಅಲ್ಲ, ಪಕ್ಷ ಮೋದಿ ಅನ್ನುವಂಥದ್ದು ಇಲ್ಲಿನ ಒಂದು ಲೈನ್ ಸಂದೇಶ. ಇಲ್ಲಿ ಮಂಗಳೂರಲ್ಲಿ ಹೇಗೆ ಅಂದರೆ ಕಾರ್ಯಕರ್ತರನ್ನೇ ನಾಯಕರನ್ನಾಗಿ ಮಾಡುವಂಥದ್ದು. ಇಲ್ಲಿ ಪಕ್ಷನೇ ಮುಖ್ಯವಾಗಿರುತ್ತೆ, ಕ್ಯಾಂಡಿಡೇಟ್ ಇದು ಮ್ಯಾಟ್ರ್ ಆಗೋದಿಲ್ಲ. ಮತ್ತು ನಮಗೆ ಈ ಬಾರಿ ಏನಾಗಿದೆ ಅಂದರೆ ನಮಗೆ ಒಂದು ಕ್ಯಾಪ್ಟನನ್ನೇ ಕೊಟ್ಟಿದ್ದಾರೆ. ಅಂದರೆ ಒಂದು ದೇಶಕ್ಕಾಗಿ ಸೇವೆ ಮಾಡಿದಂಥ ಕ್ಯಾಪ್ಟನನ್ನು ಕೊಟ್ಟಿರೋದ್ರಿಂದ ನಮಗೆ ಈಗ ಈ ಹುಮ್ಮಸ್ಸು ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಸಾಮಾನ್ಯವಾಗಿ ಕ್ಯಾಂಡಿಡೇಟ್ಗಳನ್ನ ಬದಲಾವಣೆ ಮಾಡಿದಂಥ ಕ್ಷೇತ್ರಗಳಲ್ಲಿ ಒಂದು ಕಡೆ ಅವರ ಬೆಂಬಲಿಗರು ಬಂಡಾಯ ರೀತಿ, ಅಂದರೆ ಆ ರೀತಿ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಆಗಲಿ, ಸಂದೇಶ್ ಚೌಟ, ಅಂದರೆ ಏನು ಆ ಥರದ ಬಂಡಾಯ ಬೇಸರಗಳೇನು ಕಾಣ್ತಾ ಇಲ್ವಾ ದಕ್ಷಿಣ ಕನ್ನಡದಲ್ಲಿ? ಅಂದರೆ ಒಂದು ಕ್ಯಾಪ್ಟನ್ ಅವ್ರದ್ದು ಘೋಷಣೆ ಆದ ತಕ್ಷಣ ನಳಿನ್ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೆ. ಇದು ನಮಗೆ ಶಕ್ತಿ. ಅದೇ ಒಂದು ಕಾರ್ಯಕರ್ತರು ಅಂತ ಹೇಳುವುದು ಅದಕ್ಕೆ. ಕಾರ್ಯಕರ್ತರಿಂದ ನಾಯಕರಾಗುವವರು ಯಾವಾಗಲೂ ಪಕ್ಷದ ಹಿತದೃಷ್ಟಿ ನೋಡ್ತಾರೆ, ಅದರಲ್ಲಿ ಸ್ವಾರ್ಥ ಎಲ್ಲ ನೋಡುವುದಿಲ್ಲ. ಹಾಗಿರುವಾಗ ಇದು ಮಂಗಳೂರು, ಇದು ಹಿಂದುತ್ವದ ಭದ್ರಕೋಟೆ. ಇಲ್ಲಿ BJPಯೇ ಮೇಲುಗೈ, ಅದರ ಮೇಲೆ ಯಾರು ಏನಂತ ಬರುವುದಿಲ್ಲ. ನಮಗೆ ಪಕ್ಷನೇ ಮುಖ್ಯ ಆಗಿರ್ತದೆ.
ಸರ್ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ಮೋದಿ ಅವರು ಇವತ್ತು ಹಲವು ಬಾರಿ ಹಿಂದೆ ಬಂದಿದ್ದಾರೆ, ತಮ್ಮ ಅಭಿಪ್ರಾಯಗಳು ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಸೊ ಇವತ್ತು ಮೋದಿ ಅವರು ಬರ್ತಾ ಇದ್ದಾರೆ, ನಿಮ್ಮ ಎಲ್ಲೇ ಒಂದು ಕಡೆ ನಿಮ್ಮ ಎಲ್ಲರ ಮುಖಗಳಲ್ಲಿ ನಿಮ್ಮ ಕೆಲಸ ಮಾಡ್ತಾರಂಥದ್ದು ನೋಡಿದ್ರೆ ಒಂದು ಉತ್ಸಾಹ ಜಾಸ್ತಿ ಆಗ್ತಿದೆ. ಸೊ ಇವತ್ತಿನ ಕ್ಷಣದ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರು ಇವಾಗ ಒಂದು ಕೆಲವು ಸಮಯದಲ್ಲಿ ಬರ್ತಾರೆ ನಮ್ಮ ಇಲ್ಲಿಗೆ. ಇಲ್ಲಿಯ ಜನ ಸೋಮ ನೋಡುವಾಗಲೇ ಗೊತ್ತಾಗ್ಬೋದು ಸರ್ ತಮಗೆ, ಇಷ್ಟು ಲಕ್ಷಗಟ್ಟಲೆ ಜನಗಳು ಸೇರುವಂಥ ಒಂದು ಒಳ್ಳೆಯ ಅಭೂತಪೂರ್ವವಾದ ಒಂದು ಸಮಯ ಅಂತ ಹೇಳ್ಬೋದು. ಸೊ ಇನ್ನು ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲ, ಸಾಕಷ್ಟು ಜನ ಮಹಿಳೆಯರು ಕೂಡ ಇಲ್ಲಿ ಬಂದಿರುವಂಥದ್ದನ್ನು ನೋಡ್ತೀವಿ. ಕೆಲವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವತ್ತು ಮೋದಿ ಅವ್ರು ನೋಡಲಿಕ್ಕೆ ಬಂದಿದ್ದೀರಿ, ಎಷ್ಟು ಕಾತರವಾಗಿದ್ದೀರಿ ಮೋದಿ ಅವ್ರು ನೋಡಲಿಕ್ಕೆ? ತುಂಬ ಖುಷಿಯಲ್ಲಿದ್ದೇವೆ. ಇದು ಮೊದಲನೇ ಬಾರಿನಾ ಅಥವಾ ಈ ಹಿಂದೆ ಬಂದಾಗ ಮೋದಿ ಅವ್ರು ನೋಡಿ? ಇಲ್ಲ ಇದು ಮೊದಲನೇ ಬಾರಿ. ಸೊ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ತುಂಬ ಖುಷಿಯಾಗಿದ್ದೇವೆ. ತುಂಬ ಖುಷಿ ಉಂಟು. ಓಕೆ, ನಾವು ಸಹ ಮೊದಲನೇ ಬಾರಿ. ಸೊ ಇದು ಎಲ್ಲರ ಮುಖದಲ್ಲಿ ಮೋದಿ ಅನ್ನುವಂಥ ಒಂದು ಹೆಸರು ಕೇಳಿದ ತಕ್ಷಣ ಅವರ ಮುಖಗಳಲ್ಲಿ ಒಂದಷ್ಟು ನಗು ಕಾಣ್ತದೆ. ಮೋದಿ ಅವರು ನೋಡಲಿಕ್ಕೆ ಸಾಕಷ್ಟು ಜನ, ಅಂದರೆ ಈ ಸಾಕಷ್ಟು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಎಲ್ಲರೂ ಬಂದಿದ್ದಾರೆ. ಕೆಲವರು ಮಾತಾಡ್ಸೋಣ. ಸರಿ, ಮೋದಿ ಅವರು ಇವತ್ತು ಅಂದರೆ ಲೋಕಸಭಾ ಚುನಾವಣೆ ಅನೌನ್ಸ್ ಆದ ಮೊದಲನೇ ಬಾರಿ, ಆದರೆ ಹಿಂದೆ ಹಲವು ಬಾರಿ ಬಂದಿದ್ದಾರೆ. ಎಲ್ಲ ಒಂದು ಕಡೆ ಮೋದಿ ಅಂದ ತಕ್ಷಣ ಈ ಕರಾವಳಿ ಭಾಗದಲ್ಲಿ ಒಂದು ವಿದ್ಯುತ್ ಸಂಚಲನ ಆಗುತ್ತೆ. ಸೊ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಹೌದು ರೀ, ಮೋದಿ ಬಗ್ಗೆ ನಮ್ಗೆ ಭಾಳ ಅಭಿಮಾನ ಇದೆ. ನಾವು ದೂರದ ಕುಮಟಾದಿಂದ ಇಲ್ಲಿ ಬಂದಿದ್ದೇವೆ, ಅವ್ರು ನೋಡ್ಲಿಕ್ಕೆ ಸಲುವಾಗಿ ಬಂದಿದ್ದೇವೆ ನಾವು. ನಮ್ಗೆ ಅವ್ರ ಮೇಲೆ ಭಾಳ ಅಭಿಮಾನ ಇದೆ ಮತ್ತು ಅವರು ಇಷ್ಟಲ್ಲಿ ಮುದ್ದೆ ಬಂದೇ ಬರ್ತಾರೆ. ಸೊ ಇದು ಇಲ್ಲಿನ ಕಾರ್ಯಕರ್ತರು ಹೇಳುವಂಥದ್ದು. ಅಂದರೆ ಈ ಒಂದು ಮಂಗಳೂರಿನಲ್ಲಿ ಇವತ್ತು ರೀತಿ ಒಂದು ರೀತಿ ಹಬ್ಬದ ವಾತಾವರಣ, ಇಡೀ ಮಂಗಳೂರು ಒಂದು ಕೇಸರಿಮಯ ಆಗಿದೆ ಅನ್ನುವಂಥದ್ದನ್ನ ನಾವು ದೃಶ್ಯಗಳು ನೋಡ್ತಾ ಇದ್ದೀವಿ. ಮತ್ತೆ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಆ ಒಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಕಾಣ್ತಾ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ರಮೇಶ್. ಇನ್ನೇನು ಕೆಲವೇ ಕ್ಷಣದಲ್ಲಿ ರೋಡ್ ಶೋ ಆರಂಭ ಆಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿಗೆ ಬರ್ತಾರೆ. ಈಗಾಗಲೇ ಸಾಕಷ್ಟು ಸಿದ್ಧತೆಗಳಾಗಿದೆ, ಜನ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರ ಸಂಪೂರ್ಣವಾದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಮೋದಿ ಸ್ವಾಗತಕ್ಕೆ ಇಡೀ ಮಂಗಳೂರು ಸಜ್ಜಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನ್ ಮನೆ ಇದ್ದಾರೆ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿ. ಜೊತೆಗೆ ರಾಜಕೀಯ ವಿಶ್ಲೇಷಕರಾದಂತ ಪ್ರಶಾಂತ್ ನಾಥು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಪ್ರಶಾಂತ್, ನಿಮ್ಮನ್ನ ಕೇಳೋದಾದ್ರೆ, ಈಗ ಮಂಗಳೂರು ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಏನಿದೆ, ಬಿಜೆಪಿ ಸಾಕಷ್ಟು ರಾಜಕೀಯ ಲೆಕ್ಕಾಚಾರವನ್ನ ಹಾಕಿ ಪ್ರಧಾನಿ ಮೋದಿ ಅವರನ್ನ ರೋಡ್ ಶೋನಲ್ಲಿ ನಿಲ್ಲಿಸ್ತಾ ಇದೆ. ಸೊ ಹಾಗಾಗಿ ಅಲ್ಲಿನ ರಾಜಕೀಯ ಲೆಕ್ಕಾಚಾರ ಯಾವ ರೀತಿಯಾಗಿ ನಡೀತಾ ಇದೆ? ನೀವು ಆವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಬಂಟ ಸಮುದಾಯ, ಬಿಲ್ಲವ ಸಮುದಾಯ ಅಂತ. ಆ ಸಮುದಾಯವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ, ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಇದೊಂದು ಭರ್ಜರಿ ಪ್ಲಾನ್. ಶ್ವೇತಾ, ನೋಡಿ, ಸಹಜವಾಗಿ ಮಂಗಳೂರು, ಉಡುಪಿ ಈ ಜಿಲ್ಲೆಗಳು ಬಿ ಜೆ ಪಿಯ ಒಂದು ರೀತಿಯ ಭದ್ರಕೋಟೆಗಳು. ಕಳೆದ ಬಾರಿ 2023ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವು ನೋಡಿದ್ವಿ. ಮಂಗಳೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ, ಮಂಗಳೂರಿನಲ್ಲಿ ಪುತ್ತೂರು ಮತ್ತು ಉಲ್ಲಾಳ ಹೊರತುಪಡಿಸಿ ಮತ್ತು ಉಡುಪಿ ಜಿಲ್ಲೆಯ ಅಷ್ಟು ಕ್ಷೇತ್ರವನ್ನು ಬಿ ಜೆ ಪಿ ಗಳಿಸ್ಕೊಂಡಿತ್ತು. ಕಾರಣ ಇಷ್ಟೇ, ಇಲ್ಲಿ RSSನ ಒಂದು ಸಂಘಟನಾ ಶಕ್ತಿ ಇದೆ, ಬಿ ಜೆ ಪಿಗೆ ಹಿಂದುತ್ವದ ಬಲವಿದೆ ಮತ್ತು ಜಾತಿಯ ಕಾರಣಗಳಿಂದ ಇಲ್ಲಿ ಚುನಾವಣೆ ನಡೆಯಲ್ಲ. ನರೇಂದ್ರ ಮೋದಿ ಹ್ಯೂಜ್ಲಿ ಪಾಪ್ಯುಲರ್ ಇನ್ ಕೋಸ್ಟಲ್ ಕರ್ನಾಟಕ ಅನ್ನೋದು ಕೂಡ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಈ ಬಾರಿ ಲೋಕಸಭಾ ಚುನಾವಣೆಗೆ ಬಂದಾಗ ಸ್ವಲ್ಪ ಮಟ್ಟಿಗಿನ ಫಾಲ್ಟ್ ಲೈನ್ಗಳು ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಕಾಣ್ತಾ ಇದ್ವು. ಆ ಕಾರಣದಿಂದ ಬಿ ಜೆ ಪಿ ಮೊದಲ ಬಾರಿ ಶೋಭಾ ಕರಂದ್ಲಾಜೆಯವರನ್ನ ಉಡುಪಿಯಿಂದ ಬೆಂಗಳೂರು ಉತ್ತರಕ್ಕೆ ವರ್ಗಾಯಿಸಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ಕೊಟ್ಟಿತ್ತು. ಯಾಕಂದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ಮರ್ಮರಿಂಗ್ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೇಳಿಬಂದಿತ್ತು. ಬಂಟರಿಗೆ ಹೋಲಿಸಿದರೆ ಬಿಲ್ಲವರಿಗೆ ಸ್ಥಾನಗಳು ಕಡಿಮೆ ಸಿಗ್ತಾ ಇವೆ ಅಂತಕ್ಕಂಥದ್ದು. ಇದು ಬಿ ಜೆ ಪಿಯಲ್ಲೂ ಈ ಕೂಗಿದೆ, ಕಾಂಗ್ರೆಸ್ನಲ್ಲೂ ಕೂಡ ಕೂಗಿದೆ. ಯಾವಾಗ ಕಾಂಗ್ರೆಸ್ ಮೊದಲ ಬಾರಿ, ಅಂದರೆ ಬಹಳಷ್ಟು ವರ್ಷಗಳ ನಂತರ, ಜನಾರ್ದನ್ ಪೂಜಾರಿ ಅವರ ನಂತರ ಇಲ್ಲಿ ಕಾಂಗ್ರೆಸ್ ಬಿಲ್ಲವರಿಗೆ ಟಿಕೆಟ್ ಕೊಡ್ತು. ಬಿ ಜೆ ಪಿ ಬಂಟ ಟಿಕೆಟನ್ನು ಬದಲಾಯಿಸಿ ನಳಿನ್ ಕುಮಾರ್ ಕಟೀಲು ಬದಲಿಗೆ ಬ್ರಿಜೇಶ್ ಚೌಟಾ, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಕಣಕ್ಕಿಳಿಸಿದೆ. ಉಡುಪಿ ಜಿಲ್ಲೆಯಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ, ಕಾಂಗ್ರೆಸ್ಸಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟಿದೆ. ಈ ಕಾರಣದಿಂದ ನರೇಂದ್ರ ಮೋದಿ ಮಂಗಳೂರಿಗೆ ಬರ್ತಾ ಇರತಕ್ಕಂಥದ್ದು ಕೂಡ ಬಿ ಜೆ ಪಿಯ ಹಿಂದುತ್ವದ ಓಟುಗಳು ಜಾತಿಯ ಪರಿಧಿಯನ್ನು ಮೀರಿ ಬಿ ಜೆ ಪಿಯತ್ತ ಕ್ರೋಢೀಕರಣ ಆಗಲಿ ಅಂತಕ್ಕಂಥದ್ದು ಕೂಡ ನರೇಂದ್ರ ಮೋದಿ ಮಂಗಳೂರಿಗೆ ಬರ್ತಾ ಇರೋದಕ್ಕೆ ಪ್ರಮುಖ ಕಾರಣ. ಈ ರೋಡ್ ಶೋ ಆರಂಭ ಆಗ್ತಾ ಇರೋದೇ ನಾರಾಯಣ್ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ನರೇಂದ್ರ ಮೋದಿ ಈ ರೋಡ್ ಶೋವನ್ನು ಆರಂಭಿಸ್ತಾ ಇದ್ದಾರೆ. ಇದರ ಮೆಸೇಜ್ ನಿಶ್ಚಿತವಾಗಿ ಮಂಗಳೂರು, ಉಡುಪಿ, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಥರವಾದರೆ
ಪಕ್ಕದ ಕೇರಳದಲ್ಲೂ ಕೂಡ ಇದರ ನಿಶ್ಚಿತವಾಗಿರ್ತಕ್ಕಂಥ ಒಂದು ಮೆಸೇಜ್ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಈ ರೋಡ್ ಶೋ ನಡೆಯಲಿದೆ. ಮಂಗಳೂರಿನಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯುವ ವಾಡಿಕೆ ಇತ್ತು, ಆದರೆ ಈ ಬಾರಿ ಅದನ್ನು ಬದಲಾಯಿಸಿ ರಾತ್ರಿ 7:30 8 ಗಂಟೆಗೆ ಒಂದು ದೊಡ್ಡ ರೋಡ್ ಶೋನ ನಡೆಸುವುದರ ಮೂಲಕ ಮಂಗಳೂರು ಉಡುಪಿ ಭಾಗದಲ್ಲಿ ಮತಗಳ ಕ್ರೋಢೀಕರಣದ ಪ್ರಯತ್ನವನ್ನು, ಹಿಂದುತ್ವ ಮತ್ತು ಮೋದಿ ಹೆಸರಿನಲ್ಲಿ ಮತಗಳ ಕ್ರೋಢೀಕರಣ ಆಗಬೇಕು ಅಂತಕ್ಕಂಥದ್ದನ್ನು BJP ಬಯಸ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿಗಳು, ಜಾತಿಯ ಧ್ರುವೀಕರಣದ ನಿರೀಕ್ಷೆಯನ್ನಿಟ್ಕೊಂಡಿದ್ರೆ BJP ಹಿಂದುತ್ವ ಮತ್ತು ಮೋದಿ ಹೆಸರಿನಲ್ಲಿ ಪುನರಪಿ ಮಂಗಳೂರು ಮತ್ತು ಉಡುಪಿ ಎರಡೂ ಕ್ಷೇತ್ರಗಳನ್ನು ಗೆಲ್ಲುವ ಯೋಜನೆಯನ್ನು ರೂಪಿಸ್ತಾ ಇದೆ. ಆ ಯೋಜನೆಯ ಭಾಗವಾಗಿಯೇ ನರೇಂದ್ರ ಮೋದಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಮೊದಲು ಈ ಕಾರ್ಯಕ್ರಮ ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರದಲ್ಲಿ ಆಯೋಜನೆ ಆಗಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಮಂಗಳೂರು ಮತ್ತು ಮೈಸೂರಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಮೋದಿಯ ಕ್ರೇಜ್ ನಿಶ್ಚಿತವಾಗಿ ಮಂಗಳೂರಿನಲ್ಲಿ ಇದ್ದೇ ಇದೆ. ನಾವು ಅನೇಕ 2014 ಲೋಕಸಭೆಯಿಂದ ಹಿಡಿದು ಆ ಕ್ರೇಜನ್ನು ನಿಶ್ಚಿತವಾಗಿ ಗಮನಿಸ್ತಾ ಇದ್ದೀವಿ. ಈ ಬಾರಿಯೂ ಕೂಡ ಕುತೂಹಲ ಇರತಕ್ಕಂಥದ್ದು, ಜಾತಿಯ ಧ್ರುವೀಕರಣ ಆಗುತ್ತಾ ಅಥವಾ ಹಿಂದುತ್ವ ಅಥವಾ ಮೋದಿ ಹೆಸರಿನಲ್ಲಿ BJP ಮತ್ತೊಂದು ಬಾರಿ ಭರ್ಜರಿ ಜಯದತ್ತ ದಾಪುಗಾಲು ಹಾಕುತ್ತಾ? ಶ್ವೇತಾ. ಎಸ್ ಪ್ರಶಾಂತ್, ಮಂಗಳೂರು ಅಂತ ಅಂದ್ರೇನೆ ಹಿಂದುತ್ವ ಬಹಳ ಸ್ಟ್ರಾಂಗ್ ಆದಂತಹ ಕಾರ್ಡ್. ಅದರ ಜೊತೆಗೆ ಮೋದಿ ಅಂತ ಅಂದ್ರೆ ಒಂದು ಕ್ರೇಜ್ ಇದೆ, ಒಂದು ವೈಬ್ರೇಷನ್ ಇದೆ ಮಂಗಳೂರು ಭಾಗದಲ್ಲಿ. ಈಗ ಬಹಳಷ್ಟು ಜನ ಮಾತಾಡ್ತಾ ಇದ್ರು, ಕಾರ್ಯಕರ್ತರು ಅಲ್ಲದೆ ಅಲ್ಲಿರುವಂತಹ ಸಾಮಾನ್ಯ ಜನರು ಕೂಡ ಮೋದಿ ಬಗ್ಗೆ ಅಷ್ಟು ವಿಶ್ವಾಸವನ್ನ, ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ. ಅದು ಅಲ್ಲದೆ ಈ ಬಾರಿ ಮಂಗಳೂರು ಆಗಿರ್ಬೋದು, ಜೊತೆಗೆ ಉಡುಪಿ ಚಿಕ್ಕಮಗಳೂರು ಆಗಿರ್ಬೋದು, ಹಾಲಿ ಸಂಸದರಿಗೆ ಟಿಕೆಟ್ ಕೊಡದೆ ಹೊಸ ಪ್ರಯತ್ನವನ್ನ BJP ಮಾಡಿದೆ. ಇದು ಯಾವ ರೀತಿ ಪರಿಣಾಮವನ್ನ ಕೊಡಬಹುದು ಹಾಗಾದ್ರೆ ಅಂತ ಅಲ್ಲಿರುವಂತಹ ಜನರಿಗೆ ಇದರ ಬಗ್ಗೆ ಏನಾದರೂ ಬೇಸರ ಇದೆಯಾ? ಹೇಗೆ ಇದು ಯಾವ ರೀತಿ ವರ್ಕ್ ಆಗ್ಬೋದು? ನೋಡಿ ಶ್ವೇತಾ, ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕುಂದಾಪುರ, ಬೈಂದೂರು, ಕಾಪು, ಉಡುಪಿ ಈ ಕ್ಷೇತ್ರಗಳ ಟಿಕೆಟ್ಗಳನ್ನು ಬದಲಾಯಿಸಲಾಗಿತ್ತು. ಪುತ್ತೂರಿನ ಟಿಕೆಟೊಂದನ್ನು ಬದಲಾಯಿಸಲಾಯಿತು, ಅದು ಗೊಂದಲಕ್ಕೆ ಬಿತ್ತು. ಪುತ್ತಿಲ ಪಕ್ಷೇತರರಾಗಿ ನಿಂತರು, ಅಲ್ಲಿ BJP ಸೋಲ್ತು. ಕಾಂಗ್ರೆಸ್ನ ಅಶೋಕ್ ರೈ ಚುನಾವಣೆಯನ್ನು ಗೆದ್ದರು. ಆದರೆ RSS ಗಟ್ಟಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಮಾತ್ರ BJP ಪ್ರಯೋಗಗಳನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಕೂಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಣ್ತಾ ಇದೆ. ಮೈಸೂರು, ಉಡುಪಿ, ಕಾರವಾರ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಬದಲಾವಣೆಗಳನ್ನು BJP ಮಾಡಿದೆಯೇ ಹೊರತು ಅಷ್ಟೇ ಪ್ರಮಾಣದ ವಿರೋಧ ಇದ್ದ ಬೀದರ್ನಲ್ಲಿ BJPಗೆ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಕಾರಣದಿಂದ ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಬದಲಾವಣೆಯನ್ನು ದಕ್ಕಿಸ್ಕೊಳ್ಬಹುದು ಅಂತಕ್ಕಂಥದ್ದು BJPಯ ಲೆಕ್ಕಾಚಾರ ಇರುತ್ತೆ. ಪ್ರಾಯಶಃ ಅಭ್ಯರ್ಥಿಯ ಬದಲಾವಣೆ ಇಲ್ಲಿ ಒಂದು ದೊಡ್ಡ ಕೂಗಾಗಿ ಮಾರ್ಪಾಡು ಆಗೋಲ್ಲ ಅಂತಕ್ಕಂಥದ್ದು ಉಡುಪಿ ಜಿಲ್ಲೆಗಳ ಫಲಿತಾಂಶಗಳು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ವು. ಆದರೆ ಶ್ವೇತಾ, ಗಮನಿಸಬೇಕಾದ ಅಂಶ ಏನು? BJPಗೆ ನ್ಯಾಷನಲ್ ಸರ್ವೆಗಳು 24, 25, 22 ಸೀಟ್ಗಳನ್ನು ನೀಡ್ತಾ ಇವೆ. ಒಂದು ವೇಳೆ BJP 20 ಕ್ರಾಸ್ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ ಮಂಗಳೂರು, ಉಡುಪಿ, ಬೆಂಗಳೂರು ದಕ್ಷಿಣ, ಧಾರವಾಡ, ಶಿವಮೊಗ್ಗ ಈ ಕ್ಷೇತ್ರಗಳನ್ನು 2.5-3 ಲಕ್ಷ ಮತಗಳ ಅಂತರದಿಂದ ಇಲ್ಲಿ ಗೆಲುವನ್ನು ಸಾಧಿಸುತ್ತಾ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಒಂದು ವೇಳೆ ಕೊನೆಯ ಗಳಿಗೆಯಲ್ಲಿ ಈ ಕ್ಷೇತ್ರಗಳಲ್ಲೂ ಫೈಟ್ ಆಗೋದಾದರೆ BJP 20 ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಉದ್ಭವವಾಗೋದು ಸಹಜ. ಇಲ್ಲಿ BJPಗೆ ಸಂಘಟನೆಯ ಶಕ್ತಿ ಇದೆ, ಹಿಂದುತ್ವ ಇದೆ. ಮೋದಿಯ ಕ್ರೇಜ್ ಜಾತಿಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕಿಂತ ಹಿಂದುತ್ವದ ಕ್ಷೇತ್ರಗಳಲ್ಲಿ ಅದಕ್ಕೆ ಇನ್ನಷ್ಟು ವೇಗ ದೊರೆಯುತ್ತೆ. ಜೊತೆಗೆ RSSನ ನೆಟ್ವರ್ಕ್ ಇದೆ. ಆ ಕಾರಣದಿಂದ BJP 91ರಿಂದ ಈ ಕ್ಷೇತ್ರವನ್ನು ಗೆಲ್ತಾ ಇದೆ. ಪ್ರಶಾಂತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.